ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮನೆಗೆ ಯುವತಿಯನ್ನ ಕರೆದೊಯ್ದಿದ್ದ ಯುವಕನಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಸಾಜಿದ್ ಉಣಕಲ್ ಎಂಬ ಯುವಕನಿಗೆ ಥಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಈ ರೀತಿಯಾದಂತಹ ಕೇಸಸ್ಗಳು. ಸಾಗರ್ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಬಜರಂಗ ದಳ ಸೇರಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಥಳಿಸಿದ್ದಾರೆ. ಅನ್ಯಕೋಮಿಗೆ ಸೇರಿದ ಯುವತಿ ಜೊತೆ ರೂಮ್ನಲ್ಲಿದ್ದಂಥ ಯುವಕ ಯುವತಿಯ ಬ್ರೇನ್ ವಾಶ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿದ್ದಂತೆ ಮಾದಕ ವಸ್ತು ನೀಡಿ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದಾನೆ ಎನ್ನುವಂಥ ಆರೋಪ ಇದೆ. ಯುವತಿ ಎದುರೇ ಯುವಕನಿಗೆ ಹಿಂದೂ ಪರ ಕಾರ್ಯಕರ್ತರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಯುವಕನನ್ನು ವಿಚಾರಣೆ ಮಾಡಿದ್ದಾರೆ. मेरा नाम दिया बोथरा है। आप वीडियो मत लेना बंद करो। आप पब्लिसिटी मिल रहा है फ्री का भैया। पब्लिसिटी नहीं हाथ मत लगाना उसको प्लीज। बस मत कर वीडियो बनाएंगे। मेरे घर पे कॉल करो, मेरे घर पे मालूम है, कॉल करो ऐसा आप बोलो। मेरा नाम दिया ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಮತ್ತೊಂದು ಆರೋಪ ಇದೆ ಹುಬ್ಬಳ್ಳಿಯಲ್ಲಿ. ಇಲ್ಲಿ ಏನಾಗಿರೋದು, ಯಾವ ರೀತಿ ಆ ಯುವತಿಗೆ ಈತ ಬ್ರೇನ್ ವಾಶ್ ಮಾಡಿದ್ದ, ಈಗ ವಿಚಾರಣೆಯಲ್ಲಿ ಏನೆಲ್ಲ ಗೊತ್ತಾಗ್ತಿದೆ? ಪ್ರಭು, ಮೇಲಿಂದ ಮೇಲೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬರ್ತವೆ. ನಿನ್ನೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಒಂದು ಸಾಗರ್ ಕಾಲೋನಿಯಲ್ಲಿ ಬಜರಂಗ ದಳ ಮತ್ತು ಹಿಂದೂ ಪರ ಸಂಘಟನೆಗಳು ಹೋಗ್ತಾರೆ. ಹೋದಂತಹ ಸಮಯದಲ್ಲಿ ಅಂತಂದ್ರೆ ಓರ್ವ ಹಿಂದೂ ಯುವತಿಯನ್ನ ಇಲ್ಲಂದ್ರೆ ಮುಸ್ಲಿಂ ಯುವಕ ಇಲ್ಲಿ ಅಂದ್ರೆ ತನ್ನ ಮನೆಗೆ ಇಲ್ಲಿ ಅಂದ್ರೆ ಅವಳನ್ನ ಪುಸ್ಲಾಯಿಸಿ ಮತ್ತು ಅವಳಿಗೆ ಮಾದಕ ದ್ರವ್ಯಗಳನ್ನ ಕೊಟ್ಟು ಇಲ್ಲಿ ಅಂತಂದ್ರೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿರ್ತಾನೆ. ತಾನು ಇಲ್ಲಿ ಅಂದ್ರೆ ಅವಳನ್ನ ಲೈಂಗಿಕವಾಗಿ ಬಳಸಿಕೊಳ್ತಿರ್ತಾನೆ. ಆ ಒಂದು ಸಮಯದಲ್ಲಿ ಆ ಹಿಂದೂ ಪರ ಸಂಘಟನೆಗಳು ಅವನ ಮನೆಗೆ ನುಗ್ತಾರೆ. ಆ ಮನೆಗೆ ಹೋಗಿ ಆತನ ಮೇಲೆ ಏನಂತಾರೆ ಒಂದು ಹಲ್ಲೆ ಮಾಡ್ತಾರೆ. ಮತ್ತು ಹಲ್ಲೆ ಮಾಡದಲ್ಲದೆ ಆತನನ್ನ ಕರೆದುಕೊಂಡು ಬಂದು ಇಲ್ಲಿ ಅಂದ್ರೆ ಒಂದು ಅಶೋಕನಗರ ಪೊಲೀಸ್ ಠಾಣೆಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಅನ್ಯಕೋಮಿಗೆ ಯುವತಿಯ ಜೊತೆ ಇಲ್ಲಿ ಅಂತಂದ್ರೆ ಆತ ಕೋಣೆಯಲ್ಲಿದ್ದ, ಬ್ರೇನ್ ವಾಶ್ ಮಾಡಿದ್ದ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಏನು ಯತ್ನ ಮಾಡಿದ್ದ ಮತ್ತು ಅದಷ್ಟೇ ಅಲ್ಲಿ ಸಹಿತ ಇಲ್ಲಂದ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಅವರನ್ನು ಸಹ ಇಲ್ಲಂದ್ರೆ ಹಲ್ಲೆ ಮಾಡಿದ್ದ ಅಂತೇಳಿ ಈ ರೀತಿಯಾದ ಒಂದು ಪ್ರಕರಣಗಳಡಿ ಇಲ್ಲಿ ಅಂತಂದ್ರೆ ಒಂದು ಆತನನ್ನ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಶೋಕನಗರ ಪೊಲೀಸರು ಅದನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಪ್ರಕರಣವೂ ಸಹ ದಾಖಲಾಗಿಲ್ಲ. ಮತ್ತೆ ಅಷ್ಟಲ್ಲಿ ಸಹಿತ ಯಾವ ಯುವತಿ ಹೇಳಿದ್ದು ಆ ಯುವತಿಯನ್ನ ಇಲ್ಲಿಂದ್ರೆ ರಕ್ಷಿಸಿ ಮನೆಗೆ ಬಿಟ್ಟು ಬರುವಂತಹ ಕೆಲಸವನ್ನು ಸಹ ಇಲ್ಲಿ ಅಂತಂದ್ರೆ ಆ ಹಿಂದೂ ಪರ ಸಂಘಟನೆ ಮಾಡ್ತಾರೆ. ಆದ್ರೆ ಒಂದ್ ಕಡೆ ಅಂದ್ರೆ ಪ್ರಶ್ನೆ ಮೂಡ್ತಾ ಇರೋದು ಏನು ಅಂತಾರೆ, ಮೇಲಿಂದ ಮೇಲೆ ಇವತ್ತು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ತಿಂಗಳ ಅಂತರದಲ್ಲಿ ಇದು 4ನೇ ಪ್ರಕರಣ. ಯಾಕಂದ್ರೆ ಸಾಕಷ್ಟು ಇಲ್ಲಿದ್ರೆ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಮುತ್ತಿ ಹಾಕುವಂತ ಕೆಲಸ ಆಯ್ತು, ವಿದ್ಯಾನಗರ ಪೊಲೀಸ್ ಠಾಣೆ ಆಯ್ತು, ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ, ಈ ಹಿಂದ್ಗಡೆ 2 ಪ್ರಕರಣ. ಅದರ ಬೆನ್ನಲ್ಲೇ ಅಂದ್ರೆ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಈ ಮೇಲಿಂದ ಮೇಲೆ ಈ ರೀತಿಯಾದ ಒಂದು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ಮೇಲಿಂದ ಬೆಳಕಿಗೆ ಬರ್ತವೆ. ಇದಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅಂತೇಳಿ ಹಿಂದೂ ಪರ ಸಂಘಟನೆಗಳು ನಿಂತಿದ್ದಾರೆ. ಆದ್ರೆ ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಆ ಪೊಲೀಸರು ಯಾರು ಇವತ್ತು ಯುವಕರನ್ನ ಒಪ್ಪಿಸ್ತಾರೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದು, ವಿಚಾರಣೆ ಮಾಡೋದು, ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಜೈಲಿಗೆ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟಾದ್ರೂ ಸಹಿತ ಇವತ್ತು ಈ ಒಂದು ಪ್ರಕರಣಗಳು ವಾಣಿಜ್ಯ ನಗರಿಯಲ್ಲಿ ನಿಲ್ಲುತ್ತಿಲ್ಲ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ. मेरा नाम दिया बोथरा है। आप वीडियो मत लेना बंद करो। आप पब्लिसिटी मिल रहा है फ्री का।